ಹಿಮಾಲಯದ ಒಂದು ತಪ್ಪಲಲ್ಲಿ ಶಿವ ಹಾಗೆ ಪಾರ್ವತಿ ಒಂದು ಮನೆಯನ್ನ ಮಾಡಿ ಅಲ್ಲಿ ಜೀವನ ನಡೆಸ್ತಿರ್ತಾರೆ. ಆ ಮನೆಯ ಸುತ್ತಮುತ್ತ ಒಂದು ಸುಂದರ ಸರೋವರ ಇರುತ್ತೆ. ಒಂದಿನ ಹೀಗೆ ಶಿವ ಪಾರ್ವತಿ ಮನೆಯಿಂದ ಆಚೆ ಹೋಗಿ ಬರ್ಬೇಕಾದ್ರೆ ಅವರ ಮನೆಯ ಬಾಗಿಲತ್ರ ಒಂದು ಶಿಶು ಚಳಿಯಿಂದ ನಡುತ್ತಾ ಅಳ್ತಿರುತ್ತೆ. ಪಾರ್ವತಿ ಅಮ್ಮನವರು ಆ ಶಿಶುವನ್ನ ನೋಡಿ ಅವರಿಗೆ ಮಮತೆ ಹುಟ್ಟುತ್ತೆ. ಮಹಾದೇವನಿಗೆ ತಾಯಿ ಕೇಳ್ತಾಳೆ, ಆ ಮಗುವನ್ನ ನಾವು ಒಳಗಡೆ ಕರ್ಕೊಂಡು ಹೋಗೋಣ ಅಂತ. ಮಹಾದೇವ ಆ ಶಿಶುವನ್ನ ನೋಡಿ ಒಂದು ಸಂಶಯ ಹುಟ್ಟುತ್ತೆ. ಆ ಶಿಶುವನ್ನ ಅಲ್ಲಿ ಯಾರಿಟ್ರು, ಅಲ್ಲಿ ಇಟ್ಟಿದ್ರು ಕೂಡ ಅವರ ಸುತ್ತಮುತ್ತ ಹೆಜ್ಜೆಯ ಗುರುತು ಯಾವುದೂ ಇರಲಿಲ್ಲ. ಆ ಸಂಶಯದಲ್ಲೇ ಮಗುವನ್ನ ನೋಡ್ತಾ ಇರ್ತಾರೆ ಪರಮಶಿವ. ಪಾರ್ವತಿ ಅಮ್ಮನವರು ಮಹಾದೇವನಿಗೆ ಹೇಳ್ತಾರೆ, ಇದೆಲ್ಲ ಬಿಡಿ, ಮೊದಲು ಆ ಶಿಶುವನ್ನ ಒಳಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಪಾರ್ವತಿ ದೇವಿ ಆ ಮಗುವನ್ನ ಎತ್ಕೊಂಡಿದ ತಕ್ಷಣ ಆ ಮಗು ಅಳೋದ್ ನಿಲ್ಸುತ್ತೆ. ಮಗುವನ್ನ ಒಳಗಡೆ ಬಿಟ್ಟು ಮಹಾದೇವ ಹಾಗೆ ಪಾರ್ವತಿ ಮತ್ತೆ ಆಚೆ ಹೋಗ್ತಾರೆ. ಅವರು ವಾಪಸ್ ಬರ್ಬೇಕಾದ್ರೆ ತಮ್ಮ ಮನೆಯ ಬಾಗಿಲನ್ನ ಒಳಗಡೆಯಿಂದ ಯಾರೋ ಬೀಗವನ್ನ ಹಾಕೊಂಡಿರ್ತಾರೆ. ಇಬ್ಬರು ಅಚ್ಚರಿಯಿಂದ ಆ ಬಾಗಿಲತ್ರ ನೋಡ್ತಾನೆ ಇರ್ತಾರೆ. ಮಹಾದೇವನ ಸಂಶಯ ನಿಜವಾಗುತ್ತೆ, ಆ ಮಗು ಯಾವುದೋ ಕಪಟಿ ಅಂತ. ಪಾರ್ವತಿ ಅಮ್ಮನವರು ಮಹಾದೇವನಿಗೆ ಏನಾದ್ರೂ ಮಾಡಿ ಅಂತ ಹೇಳ್ತಾರೆ. ಮಹಾದೇವ ಆ ಮಗುವಿಗೆ ಏನೂ ಮಾಡೋದಿಲ್ಲ, ಯಾಕಂದ್ರೆ ಪಾರ್ವತಿ ಅಮ್ಮನವರ ಪ್ರೀತಿ ಆ ಮಗುವಿನ ಮೇಲೆ ಇನ್ನೂ ಇತ್ತು. ಆದ್ರಿಂದ ಮಹಾದೇವ ಆ ಜಾಗವನ್ನ ಬಿಟ್ಟು ಬೇರೊಂದು ಜಾಗಕ್ಕೆ ಹೋಗಿ ಅಲ್ಲಿ ನೆಲೆಯಾಗೋಣ ಅಂತ ಸೂಚಿಸ್ತಾರೆ. ಆ ಮಗುವಿನ ರೂಪದಲ್ಲಿ ಬಂದಿದ್ದು ಬೇರೆ ಯಾರೂ ಇಲ್ಲ, ಸಾಕ್ಷಾತ್ ಮಹಾವಿಷ್ಣು. ಅವರಿಗೆ ಧ್ಯಾನ ಮಾಡಲಿಕ್ಕೆ ಒಂದು ಸುಂದರ ಜಾಗ ಬೇಕಿತ್ತು. ಅವರಿಗೆ ಆ ಜಾಗ ತುಂಬಾ ಇಷ್ಟವಾಗುತ್ತೆ. ಅವರು ಅಲ್ಲೇ ನೆಲೆ ಆಗ್ತಾರೆ. ಮಹಾವಿಷ್ಣು ನೆಲೆಯಾಗಿದ್ದ ಈ ಜಾಗವನ್ನ ಭದ್ರಿನಾಥ ಅಂತ ಕರೀತಾರೆ. ಮಹಾವಿಷ್ಣುವಿನ ಭದ್ರಿನಾಥನಾಗಿ ಇಲ್ಲಿ ಪೂಜೆ ಮಾಡ್ತಾರೆ. ಮಹಾವಿಷ್ಣುವಿನ ಲೀಲೆ ಒಂದೊಂದಲ್ಲ ಅಲ್ವಾ? ನಿಮಗೆ ಯಾವ ಮಹಾವಿಷ್ಣುವಿನ ಅವತಾರ ಇಷ್ಟ? ಕಮೆಂಟ್ ಸೆಕ್ಷನ್ ಹಾಕಿ.